ಹಲೋ ಸ್ಟೂಡೆಂಟ್ ನಮಸ್ಕಾರ, ವೆಲ್ಕಮ್ ಟು ವೇದಾಂತ ಕರ್ನಾಟಕ ಸ್ಟೂಡೆಂಟ್ಸ್. ನಿಮ್ ಕೆಸಿಟಿ ಎಕ್ಸಾಮಿನೇಷನ್ ಈಗ ತುಂಬಾ ಕಮ್ಮಿ ಟೈಮ್ ಇದೆ. ಈ ಕಮ್ಮಿ ಟೈಮ್ ಅಲ್ಲಿ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕೆಸಿಟಿ. ಏನು? ಫಸ್ಟ್ ಒಂದು ಪ್ರಾಪರ್ ಟೈಮ್ ಟೇಬಲ್, ಕಂಪ್ಲೀಟ್ 30 days ಟೈಮ್ ಟೇಬಲ್ ಇರ್ಬೇಕು ನಿಮ್ಮ ಹತ್ರ. ಅದರಲ್ಲಿ ಎವ್ರಿ ಸಿಂಗಲ್ ಡೇ ನೀವು 6 to 7 hours ಓದ್ಬೇಕು ನೀವು, ಹೌದಾ? ಅದ್ ಬಿಟ್ರೆ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಈ ತರದ್ದು ಬ್ಯೂಟಿಫುಲ್ ನೋಟ್ಸ್ ಇರಬೇಕು ನೋಡಿ. ಆಲ್ ಆಫ್ ದೀಸ್ ಆರ್ ಪ್ರಾಪರ್ ಶಾರ್ಟ್ ನೋಟ್ಸ್, ಪ್ರಾಪರ್ ಆಗಿರೋ ಶಾರ್ಟ್ ನೋಟ್ಸ್. ಅನಾಟಮಿ, ಮಾರ್ಫಾಲಜಿ ನೋಡಿ, ಇದು ಬಯಾಲಜಿಗೆ ನಾನ್ ಮಾಡಿರೋ ನೋಟ್ಸ್ ಇದು, ಓಕೆನಾ? ಇದೇ ತರ ಕೆಮಿಸ್ಟ್ರಿಗೆ ಸಪರೇಟ್ ನೋಟ್ಸ್, ಫಿಸಿಕ್ಸ್ಗೆ ಸಪರೇಟ್ ನೋಟ್ಸ್, ಮ್ಯಾಥ್ಸ್ ಸಪರೇಟ್ ನೋಟ್ಸ್ ನಿಮ್ಗೆ ಸಿಗತ್ತೆ. ಈ ಎಲ್ಲಾ ನೋಟ್ಸ್ ಒಂದು ಪ್ರಾಪರ್ ಟೈಮ್ ಟೇಬಲ್ ನಿಮಗೆ ಕಾಂತಾರ ಬ್ಯಾಚ್ ಸಿಗುತ್ತೆ ಸ್ಟೂಡೆಂಟ್ಸ್. ಈಗ ನಿಮ್ಮೆಲ್ಲರಿಗೂ ಒಂದು ಸ್ನೀಕ್ ಪಿಕ್ ತೋರಿಸ್ತೀನಿ. ಅಕಸ್ಮಾತ್ ನೀವು ಕಾಂತಾರ ಬ್ಯಾಚ್ ಜಾಯಿನ್ ಆದ್ರೆ, ತುಂಬಾ ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ, ಜಾಯಿನ್ ಆದ್ರೆ ನಿಮಗೆ ಯಾವ ತರ ಎಲ್ಲಾ ಸಿಗತ್ತೆ ತೋರಿಸ್ತೀನಿ ಬನ್ನಿ ಸ್ಟೂಡೆಂಟ್ಸ್. ನೋಡಿ, ನೀವೇನ್ ಮಾಡ್ಬೇಕು ಫಸ್ಟ್ ಅಂದ್ರೆ ವೇದಾಂತು ಪ್ಲಾಟ್ಫಾರ್ಮ್ ಅಲ್ಲಿ ಲಾಗಿನ್ ಮಾಡ್ಬೇಕು ನೀವು. ಈ ತರ ನಿಮ್ದು ಕಾಂತಾರ ಐಡಿ ತಗೊಂಡು ಲಾಗಿನ್ ಮಾಡ್ಬೇಕು. ಲಾಗಿನ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಸಿಗತ್ತೆ ಕಾಂತಾರ ಬ್ಯಾಚ್ ಫಾರ್ ಕೆಸಿಟಿ ಅಂತ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬಯಾಲಜಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇರತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್. ಆಮೇಲೆ ನಿಮ್ಗೆ ಇಲ್ಲಿ ಟೆಸ್ಟ್ ಕೂಡ ಇರುತ್ತೆ. ಹೇಳಿದ್ನಲ್ಲ, ಟೆಸ್ಟ್ ಹೋಗ್ಬೋದು ನೀವು. ಇಲ್ಲಿ ಫ್ರೀ ಟೆಸ್ಟ್ ಇದೆ ನಿಮ್ಗೆ. ಈ ಬ್ಯಾಚ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಟೆಸ್ಟ್ ನಿಮ್ಗೆ ಸಿಗ್ತದೆ. ಪಾರ್ಟ್ ಟೆಸ್ಟ್, ಫುಲ್ ಲೆಂತ್ ಟೆಸ್ಟ್ ಎರಡು ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಕ್ಲಾಸ್ ಹೆಂಗಿರುತ್ತೆ ನೋಡೋದ ಬನ್ನಿ ಸ್ಟೂಡೆಂಟ್ಸ್. ಈಗ ಲೆಟ್ಸ್ ನಂಗೆ ಬಯಾಲಜಿ ಓದ್ಬೇಕು ಇವತ್ತು. ಬಯಾಲಜಿ ನಿಮ್ಗೆ ಎವ್ರಿ ಸಿಂಗಲ್ ಡೇ 3 ಕ್ಲಾಸ್ ಇರುತ್ತೆ, ಇಲ್ಲ 4 ಕ್ಲಾಸ್ ಇರುತ್ತೆ ಎವ್ರಿ ಡೇ ನಿಮ್ಗೆ 4 ಕ್ಲಾಸ್ ಇರುತ್ತೆ 1.5 hours. ಸೊ 4 ಕ್ಲಾಸ್ ಎವ್ರಿ ಡೇ ನಿಮ್ಗೆ ಸ್ಕೆಡ್ಯೂಲ್ ತೋರಿಸ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಇದು ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಇದು ಡಮ್ಮಿ ಅಕೌಂಟ್ ಇದು, ಅದಕ್ಕೆ ಇಲ್ಲಿ 0 ತೋರಿಸ್ತಿದೆ. ಇಲ್ಲಿ ಅದಕ್ಕೆ ಇಲ್ಲಿ 0 ತೋರಿಸ್ತದೆ ಸದ್ಯಕ್ಕೆ, ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಲೈವ್ ಕ್ಲಾಸ್, ಲಿವಿಂಗ್ ವರ್ಲ್ಡ್ ಅಂಡ್ ಬಯಾಲಜಿ ಕ್ಲಾಸಿಫಿಕೇಶನ್ ಇದೆಯಾ, ಇದೆ ಇಲ್ಲಿ, ಓಕೆನಾ? ಸೊ ಏನ್ ಮಾಡ್ಬೇಕು ನಾನೀಗ ರೀಪ್ಲೇ ಅಂತ ಓದಿದ್ರೆ ನಂದು ಫುಲ್ ಕ್ಲಾಸ್ ನ ನೀವು ಅಕಸ್ಮಾತ್ ಜಾಯಿನ್ ಆಗಿದ್ರೆ ಮತ್ತೆ ನೋಡ್ಬೋದು, ಜಾಯಿನ್ ಆಗಿಲ್ಲ ಅಂದ್ರೆ ಮತ್ತೆ ನೋಡ್ಬೋದು. ನೋಡಿ ಇಲ್ಲಿ ಫುಲ್ ಕ್ಲಾಸ್ ರಿಪ್ಲೇ, ಇಲ್ಲಿ ಫುಲ್ 1 ಶಾರ್ಟ್ ಲೆಕ್ಚರ್ ರಿಪ್ಲೇ ನೋಡ್ಬೋದು. ಈಗ ನೀವು ಬ್ಯಾಕ್ ಹೋದ್ರಿ ನೀವು, ಓಕೆನಾ? ನೀವು ರೀಡಿಂಗ್ ಕೊಡಿ, ಗುಡ್, ಆಸಮ್ ಏನಾದ್ರು ಕೊಡಿ ರೀಡಿಂಗು, ಓಕೆನಾ? ಆಸಮ್ ಅಂತ ಇರ್ಲಿ, ಓಕೆನಾ? ಈಗ ನೀವು ಮತ್ತೆ ಬ್ಯಾಕ್ ಹೋಗಿದ್ರೆ ಇಲ್ಲಿ ಹೋದ್ರೆ ಈಗ ಸ್ಮಾರ್ಟ್ ನೋಟ್ಸ್, ಕ್ಲಾಸ್ ಲೈಟ್ಸ್ ಅಂದ್ರೆ ಏನು? ಕ್ಲಾಸ್ ಲೈಟ್ಸ್ ಅಂದ್ರೆ ನಾನು ಆ ಕ್ಲಾಸ್ ಅಲ್ಲಿ ಯೂಸ್ ಮಾಡಿರೋ ನೋಟ್ಸ್ ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಎಲ್ಲಾ ನೋಟ್ಸ್ ಸಿಗುತ್ತೆ. ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ ಔಟ್ ತಗೋಬಹುದು, ಏನ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ನಿಮ್ಗೆ ನೋಟ್ ಸಿಕ್ತು, ಕ್ಲಾಸ್ ಲೆಕ್ಚರ್ 1 ಶಾಟ್ ಸಿಕ್ತು. ಅದ್ ಮಾತ್ರ ಅಲ್ಲ ಸ್ಟೂಡೆಂಟ್, ಅದ್ ಮಾತ್ರ ಅಲ್ಲ, ನೀವು ವಾಪಸ್ ಇಲ್ಲಿ ಹೋದ್ರೆ ನೀವು ಇಲ್ಲಿ ಕ್ವಿಜ್ ಕೂಡ ತಗೋಬಹುದು. ಇಲ್ಲಿ ಕ್ವಿಜ್ ಇಲ್ಲ ಸದ್ಯಕ್ಕೆ, ನೀವು ಬೇಕಾದ್ರೆ ಕ್ವಿಜ್ ನ ಅಪ್ಲೈ ಮಾಡ್ತೀವಿ ಮುಂದೆ ಹೋಗ್ತಾ ಅದಕ್ಕೆ ಕೂಡ. ಸೊ ನೀವು ಟೆಸ್ಟ್ ಕೂಡ ತಗೋಬಹುದು. ದೆನ್ ದೇರ್ ಇಸ್ ಸ್ಮಾರ್ಟ್ ನೋಟ್ಸ್. ಏನಪ್ಪಾ, ನಾನು AI ಇಂದ ಮಾಡಿರೋ ನೋಟ್ಸ್, ನಾನಲ್ಲ, ಇದು AI ಮಾಡಿದೆ ಡೈರೆಕ್ಟ್ ಆಗಿದ್ದು. ಆ ಪಾರ್ಟ್ದು ನೋಟ್ಸ್, ಓಕೆನಾ? ಸೊ ನಿಮಗೆ ಈ ತರ ನೀವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲಿವರೆಗೂ ನೋಡಿ, ಇಲ್ಲಿ 18th April ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಇದೆ ನಂದು ಲಾಸ್ಟ್ ಕ್ಲಾಸ್ ಇಲ್ಲಿ ನಂದು. ಆಮೇಲೆ ಅದೇ ತರ ನೀವು ಮ್ಯಾಥ್ಸ್ ಹೋದ್ರೆ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಹೋದ್ರೆ ನೋಡಿ, ಇಲ್ಲಿ ಸೆಟ್ಸ್ ಅಂಡ್ ಫಂಕ್ಷನ್ಸ್, ಕ್ಲಾಸ್ ಲೈಟ್ಸ್ ಚೆಕ್ ಮಾಡಿದ್ರೆ ನಿಮಗೆ ಮ್ಯಾಮ್ ಕ್ಲಾಸ್ ಅಲ್ಲಿ ಮಾಡಿರೋ ಎಲ್ಲಾ ನೋಟ್ಸ್ ನಿಮ್ಗೆ ಸಿಗುತ್ತೆ. ನೋಡಿ, ಎಲ್ಲಾ ನೋಟ್ಸ್ ಸಿಗುತ್ತೆ ನಿಮ್ಗೆ, ಮ್ಯಾಮ್ ಕ್ಲಾಸ್ ಮಾಡಿದ ನೋಟ್ಸ್. ಆಮೇಲೆ ನೀವ್ ಹಂಗೆ ಚೆಕ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಕ್ಲಾಸ್ ಇರೋದು 18th April ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಪ್ರಾಬಿಲಿಟಿ. ಸೊ ನಿಮ್ಗೆ ಕಾಂತಾರ ಬ್ಯಾಚ್ ಅಲ್ಲಿ ಎಲ್ಲಾ ಪ್ರಾಪರ್ 1 ಶಾಟ್ ಲೆಕ್ಚರ್ಸ್, ನೋಟ್ಸ್ ಎಲ್ಲ ಸಿಗುತ್ತೆ. ಆನ್ ದ ಗೋ ಟೆಸ್ಟ್ ಕೂಡ ಸಿಗುತ್ತೆ ವೀಕೆಂಡ್ ಅಲ್ಲಿ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ. ನಿಮ್ಗೆ ಟೈಮ್ ಟೇಬಲ್ ಸಿಕ್ತು, ನೋಟ್ ಸಿಕ್ತು, ಎಲ್ಲ ಸಿಕ್ತು. ಆಲ್ ದಿ ಬೆಸ್ಟ್. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ. ಬೈ ಆಲ್ ಆಫ್ ಯು ಅಂಡ್ ಟೇಕ್ ಕೇರ್. ಬೈ.